ಸೂಪರ್ ಪ್ರೈಮ್ ಅಟ್ 9ನಲ್ಲಿ ಆಪರೇಷನ್ ಸಿಂಧೂರ್ ಸೇರಿದಂತೆ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ 18 ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳು ಯಾರು ಏನು ಹೇಳಿದ್ರು ಅನ್ನೋದನ್ನು ಟಾಪ್ 18 ಸುದ್ದಿಯಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ನಿನ್ನೆಷ್ಟೇ ಪ್ರಧಾನಿ ಮೋದಿಯವರು ಆದಂಪುರ ವಾಯುನೆಲೆಗೆ ಭೇಟಿ ಕೊಟ್ಟು ಯೋಧರನ್ನು ಹುರಿದುಂಬಿಸಿದ್ರು. ನಾಳೆ ಗಡಿ ನಿಯಂತ್ರಣ ರೇಖೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿ ನೀಡಲಿದ್ದಾರೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಬಳಿಕ ಮೊದಲ ಸಲ ಭೇಟಿ ಕೊಡ್ತಾ ಇದ್ದಾರೆ. ಶುಕ್ರವಾರ ಜಮ್ಮು ಕಾಶ್ಮೀರದ ವಾಯುನೆಲೆಗಳಿಗೂ ಕೂಡ ಭೇಟಿ ನೀಡಿ ಯೋಧರಿಗೆ ಧನ್ಯವಾದ ಹೇಳಲಿದ್ದಾರೆ ರಾಜನಾಥ್ ಸಿಂಗ್. ಭಾರತ ಸೇನೆಯ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಪಾಕಿಸ್ತಾನ ಸರ್ಕಾರ ತಲಾ ₹1 ಕೋಟಿ ಪರಿಹಾರವನ್ನು ಘೋಷಿಸಿದೆ. ತನ್ನ ಇಡೀ ಕುಟುಂಬವನ್ನು ಕಳೆದುಕೊಂಡಿರುವಂತಹ ಉಗ್ರ ಮಸೂದ್ ಅಜರ್ ಕುಟುಂಬಕ್ಕೆ ₹14 ಕೋಟಿವರೆಗೆ ಪರಿಹಾರ ಸಿಗಲಿದೆ. ಜೊತೆಗೆ ಪಾಕಿಸ್ತಾನದ ಮೃತ ಸೈನಿಕರ ಕುಟುಂಬಗಳಿಗೆ ₹1 ರಿಂದ ₹2 ಕೋಟಿ ಹಣವನ್ನು ಪಾಕ್ ಸರ್ಕಾರ ಘೋಷಿಸಿದೆ. ಜಮ್ಮುವಿನ ಪೂಂಚ್ ಮೇಲೆ ಪಾಕಿಸ್ತಾನ ಶೆಲ್ ದಾಳಿ ಮಾಡಿತ್ತು. ದಾಳಿಯಿಂದಾಗಿ ಸಾವು ನೋವು ಕೂಡ ಸಂಭವಿಸಿದ್ವು. ಇವತ್ತು ಪೂಂಚ್ಗೆ ಭಾರತೀಯ ಸೇನಾ ಸಿಬ್ಬಂದಿ ತೆರಳಿ ಜನರಿಗೆ ಧೈರ್ಯ ತುಂಬಿದ್ರು. ಗಾಯಗೊಂಡವರಿಗೆ ಚಿಕಿತ್ಸೆ ಕೊಡಿಸುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ನಾವಿದ್ದೇವೆ, ನೀವು ಆತಂಕ ಪಡಬೇಡಿ, ಯಾರಿಗೂ ತೊಂದರೆ ಆಗದಂತೆ ನೋಡ್ಕೊಳ್ತೀವಿ ಅಂತ ಜನರಿಗೆ ಸೇನಾಧಿಕಾರಿಗಳು ಧೈರ್ಯ ಹೇಳಿದರು. ಪಾಕ್ ವಿರುದ್ಧದ ಆಪರೇಷನ್ ಸಿಂಧೂರ್ನಲ್ಲಿ ಪರಾಕ್ರಮ ತೋರಿದ ಭಾರತೀಯ ಯೋಧರನ್ನು ಬೆಂಬಲಿಸಿ ದೇಶಾದ್ಯಂತ ಬಿಜೆಪಿ ತಿರಂಗ ಯಾತ್ರೆ ಆರಂಭಿಸಿದೆ. ಈಗಾಗಲೇ ದೆಹಲಿ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಅರುಣಾಚಲ ಪ್ರದೇಶ, ಒಡಿಶಾ ಸೇರಿದಂತೆ ಬಿಜೆಪಿ ಆಡಳಿತದಲ್ಲಿ ಇರುವಂತಹ ರಾಜ್ಯಗಳಲ್ಲಿ ತಿರಂಗ ಯಾತ್ರೆ ನಡೀತಾ ಇದೆ. ನಾಳೆಯಿಂದ ಕರ್ನಾಟಕದಲ್ಲೂ ಬಿಜೆಪಿಯ ತಿರಂಗ ಯಾತ್ರೆ ಆರಂಭವಾಗಲಿದೆ. ಭಾರತ ಹಾಗೂ ಪಾಕಿಸ್ತಾನ ಸಂಘರ್ಷದಲ್ಲಿ ಬಿಹಾರ ಮೂಲದ ಬಿಎಸ್ಎಫ್ ಯೋಧ ರಾಂಬಾಬು ಸಿಂಗ್ ಹುತಾತ್ಮರಾಗಿದ್ದು, ಇವತ್ತು ಹುಟ್ಟೂರು ಬಿಹಾರದ ಸಿವಾನ್ಗೆ ವೀರ ಯೋಧನ ಪಾರ್ಥಿವ ಶರೀರವನ್ನು ತರಲಾಗಿತ್ತು. ಸಾರ್ವಜನಿಕರ ಅಂತಿಮ ದರ್ಶನದ ಬಳಿಕ ಸೇನಾ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಕದನ ವಿರಾಮ ಘೋಷಣೆಯಾದರೂ ಭಾರತ ಪಾಕ್ ನಡುವೆ ಯುದ್ಧದ ಕಾರ್ಮೋಡ ಹಾಗೆಯೇ ಇದೆ. ಅದರಲ್ಲೂ ಪ್ರಮುಖ ಸ್ಥಳಗಳ ಮೇಲಿನ ಭದ್ರತೆ ಹೆಚ್ಚಿಸಲಾಗಿದೆ. ಬೆಂಗಳೂರಿನ ಬ್ಯಾಲಾಳು ಗ್ರಾಮದಲ್ಲಿರುವ ಇಸ್ರೋದ ಡೀಪ್ ಸ್ಪೇಸ್ ನ್ಯಾವಿಗೇಷನ್ ಸೆಂಟರ್ ಬಳಿ ಕಟ್ಟೆಚ್ಚರ ವಹಿಸಲಾಗಿದೆ. ಅನುಮಾನಾಸ್ಪದ ವ್ಯಕ್ತಿಗಳು ಹಾಗೆಯೇ ಚಲನವಲನಗಳು ಕಂಡುಬಂದರೆ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವಂತೆ ಗ್ರಾಮಸ್ಥರಿಗೆ ಪೊಲೀಸರು ಸೂಚನೆ ನೀಡಿದ್ದಾರೆ. 2026 ಮಾರ್ಚ್ 31ರೊಳಗೆ ನಕ್ಸಲಿಸಂ ಮುಕ್ತ ಭಾರತ ಮಾಡುವುದಾಗಿ ಸಿಆರ್ಪಿಎಫ್ ಮಹಾನಿರ್ದೇಶಕ ಜೆಪಿ ಸಿಂಗ್ ಹೇಳಿದ್ದಾರೆ. 2024ರಲ್ಲಿ 928 ನಕ್ಸಲರು ಭದ್ರತಾ ಪಡೆಗಳ ಎದುರು ಶರಣಾಗಿದ್ದಾರೆ. ಈ ವರ್ಷ 718 ನಕ್ಸಲರು ಶರಣಾಗಿದ್ದಾರೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ರಾಜಸ್ಥಾನದಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಬಾಂಗ್ಲಾ ಪ್ರಜೆಗಳನ್ನು ಇವತ್ತು ಸರ್ಕಾರ ಗಡೀಪಾರು ಮಾಡಿದೆ. ಮೊದಲ ಬ್ಯಾಚ್ನಲ್ಲಿ 148 ಜನರನ್ನು ಜೋಧ್ಪುರಕ್ಕೆ ಕರೆತಂದು ಬಿಎಸ್ಎಫ್ಗೆ ಹಸ್ತಾಂತರಿಸಲಾಗಿದೆ. ಬಿಎಸ್ಎಫ್ ಯೋಧರು ಪಶ್ಚಿಮ ಬಂಗಾಳ ಗಡಿ ಮೂಲಕ ಬಾಂಗ್ಲಾದೇಶಕ್ಕೆ ಗಡೀಪಾರು ಮಾಡುವಂತಹ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಪಾಕಿಸ್ತಾನದಿಂದ ಪ್ರತ್ಯೇಕಗೊಂಡು ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ್ ರಚನೆಗೊಂಡಿದೆ ಎಂದು ಬಲೂಚ್ ವಿಮೋಚನೆಯ ನಾಯಕ ಮೀರ್ ಯಾರ್ ಬಲೂಚ್ ಘೋಷಿಸಿದ್ದಾರೆ. ಬಲೂಚಿನ ರಾಯಭಾರಿ ಕಚೇರಿಯನ್ನು ತೆರೆಯಲು ಭಾರತ ಆರ್ಥಿಕ ನೆರವು ನೀಡುವಂತೆಯೂ ಕೂಡ ಮನವಿ ಮಾಡಿದ್ದಾರೆ. ಜೊತೆಗೆ ಪಾಕಿಸ್ತಾನ ಸೇನೆ ತನ್ನ ಪ್ರಾಂತ್ಯವನ್ನು ತೊರೆಯಲು ಸೂಚನೆಯನ್ನು ನೀಡಿದೆ. ಬಲೂಚಿಸ್ತಾನಕ್ಕೆ ಶಾಂತಿ ಪಾಲನಾ ಪಡೆಯನ್ನು ಕಳುಹಿಸುವಂತೆ ವಿಶ್ವಸಂಸ್ಥೆಗೂ ಕೂಡ ಬೇಡಿಕೆ ಇಟ್ಟಿದ್ದಾರೆ. ಪಾಕಿಸ್ತಾನದ ಅಲ್ಪಸಂಖ್ಯಾತ ಹಿಂದೂ ಮಹಿಳೆ 25 ವರ್ಷದ ಕಾಶಿಶ್ ಚೌಧರಿ ಬಲೂಚಿಸ್ತಾನ ಪ್ರಾಂತ್ಯದ ಸಹಾಯಕ ಆಯುಕ್ತರಾಗಿ ನೇಮಕಗೊಂಡಿದ್ದಾರೆ. ಈ ಹುದ್ದೆಗೆ ನೇಮಕವಾಗಿರುವಂತಹ ಮೊದಲ ಅಲ್ಪಸಂಖ್ಯಾತ ಹಿಂದೂ ಮಹಿಳೆ ಎನ್ನುವ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ. ಅಕ್ಟೋಬರ್ 2ರಿಂದ ಮೈಸೂರಿನ ಕೆಆರ್ಎಸ್ ಬಳಿ 1 ತಿಂಗಳ ಕಾಲ ಅದ್ದೂರಿಯಾಗಿ ಕಾವೇರಿ ಆರತಿ ನಡೆಸಲು ಸರ್ಕಾರ ಮುಂದಾಗಿದೆ. ಈ ಬಗ್ಗೆ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಮಾಹಿತಿಯನ್ನು ನೀಡಿದ್ದಾರೆ. ನೀರಾವರಿ ಇಲಾಖೆಯಿಂದ ₹92 ಕೋಟಿ ಮೀಸಲಿಡಲಾಗಿದೆ. ಅನುದಾನ ವಿಚಾರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಕೇಂದ್ರದಿಂದ 22,758 ಕೋಟಿ ಅನುದಾನ ರಾಜ್ಯಕ್ಕೆ ಬರಬೇಕು. ಆದರೆ 18,561 ಕೋಟಿ ಮಾತ್ರ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಬಾಕಿ ಇರುವ 4,195 ಕೋಟಿ ಹಣವನ್ನು ಇನ್ನೂ ಕೂಡ ಕೊಟ್ಟಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ಘೋಷಿಸಿದ್ದನ್ನು ಕೂಡ ಕೊಟ್ಟಿಲ್ಲ. ನಮ್ಮ ಬಿಜೆಪಿ ಸಂಸದರು ಇದನ್ನು ಕೇಳ್ತಿಲ್ಲ ಅಂತ ಹೇಳಿ ಬೇಸರ ಹೊರಹಾಕಿದರು. ಸುಪ್ರೀಂ ಕೋರ್ಟ್ನ 52ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಭೂಷಣ್ ರಾಮಕೃಷ್ಣ ಗವಾಯಿ ಪ್ರಮಾಣ ವಚನ ಸ್ವೀಕರಿಸಿದರು. ರಾಷ್ಟ್ರಪತಿ ಭವನದಲ್ಲಿ ಬಿಆರ್ ಗವಾಯಿ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಮಾಣ ವಚನವನ್ನು ಬೋಧಿಸಿದರು. ಸಮಾರಂಭದಲ್ಲಿ ಪ್ರಧಾನಿ ಮೋದಿ, ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್, ಸಚಿವರು ಹಾಗೆ ನಿವೃತ್ತ ಸಿಜೆಐ ಸಂಜೀವ್ ಖನ್ನಾ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು.
ಗಾಜಾ ಆಸ್ಪತ್ರೆ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿದ್ದು ಹಮಾಸ್ ಮುಖ್ಯಸ್ಥ ಮೊಹಮ್ಮದ್ ಸಿನ್ವಾರ್ ಸಾವನ್ನಪ್ಪಗಿದ್ದಾನೆ. ಹಮಾಸ್ನ ಹಿರಿಯ ನಾಯಕ ಮೊಹಮ್ಮದ್ ಸಿನ್ವಾರ್ನನ್ನು ಗುರಿಯಾಗಿಸಿ ದಕ್ಷಿಣ ಗಾಜಾ ನಗರದ ಖಾನ್ ಯೂನಿಸ್ ಆಸ್ಪತ್ರೆ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿತ್ತು. ಇದೇ ದಾಳಿಯಲ್ಲಿ ಕೆಲವು ಪತ್ರಕರ್ತರು ಕೂಡ ಅಸುನೀಗಿದ್ದಾರೆ. ಕತಾರ್ ರಾಜಮನೆತನದಿಂದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಐಷಾರಾಮಿ ಖಾಸಗಿ ಜೆಟ್ ಉಡುಗೊರೆ ನೀಡಲಾಗಿದೆ. 3,200 ಕೋಟಿ ರೂಪಾಯಿ ಮೌಲ್ಯದ ಬೋಯಿಂಗ್ ವಿಮಾನವನ್ನು ಟ್ರಂಪ್ಗೆ ಗಿಫ್ಟ್ ಕೊಟ್ಟಿದ್ದಾರೆ. ಏರ್ಫೋರ್ಸ್ ಒನ್ ಬದಲಿಗೆ ಈ ವಿಮಾನವನ್ನು ಇನ್ಮುಂದೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಬಳಸ್ತಾರಾ ಅನ್ನುವಂತಹ ಕುತೂಹಲವೂ ಕೂಡ ಗರಿಗೆದರಿದೆ. ಶೀಘ್ರದಲ್ಲೇ ರಾಜ್ಯ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಸುಳಿವು ನೀಡಿದ್ದಾರೆ ಶಾಸಕ ತನ್ವೀರ್ ಸೇಠ್. ಶಾಸಕರಿಗೆ ಆಸೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಕಾರ್ಯಕರ್ತರಿಗೆ ತಮ್ಮ ನಾಯಕರು ಸಚಿವ ಸ್ಥಾನ ಪಡಿಬೇಕು ಅನ್ನುವಂಥ ಆಸೆ ಇದ್ದೇ ಇದೆ. ಸದ್ಯದಲ್ಲೇ ಕಾರ್ಯಕರ್ತರ ಆಸೆ ನೆರವೇರಲಿದೆ ಅಂತ ಶಾಸಕ ತನ್ವೀರ್ ಸೇಠ್ ಹೇಳಿದರು. ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿ ಅಂತಿಮ ದರ್ಶನಕ್ಕೆ ನಟ ರಿಷಬ್ ಶೆಟ್ಟಿ ಉಡುಪಿಯಲ್ಲಿದ್ದರೂ ಬಂದಿಲ್ಲ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾಂತಾರ ಚಾಪ್ಟರ್ 1ನಲ್ಲಿ ವಿಶೇಷ ಪಾತ್ರದಲ್ಲಿ ರಾಕೇಶ್ ಪೂಜಾರಿ ನಟಿಸಿದ್ರು. ಆದರೆ ಸಾವಿನ ಸುದ್ದಿ ತಿಳಿದರೂ ಚಿತ್ರತಂಡದವರು ಯಾರೂ ಕೂಡ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ಬಂದಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ಹರಿದಾಡ್ತಾ ಇದ್ದಾವೆ. ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆ ಚುರುಕಾಗಿದ್ದು ಜೋರು ಮಳೆ ಆಗುತ್ತೆ ಅಂತ ಮುನ್ಸೂಚನೆಯನ್ನ ನೀಡಿದೆ ಹವಾಮಾನ ಇಲಾಖೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಇಂದು ಮತ್ತು ನಾಳೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಉಳಿದ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಈಗ ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಭಾರತದ ಮೇಲೆ ಇನ್ನು ಮುಂದೆ ಯಾರೊಬ್ಬರು ಕೂಡ ಕೆಟ್ಟ ಕಣ್ಣು ಬೀರೋದಕ್ಕೆ ಆಗುವುದಿಲ್ಲ. ಯುದ್ಧ ಮಾಡ್ತೀವಿ ಅಂತ ಭಾರತದ ಮೇಲೆ ದಂಡೆತ್ತಿ ಬಂದರೆ ಯಾರೂ ಕೂಡ ಉಳಿಯುವುದಿಲ್ಲ. ಕ್ಷಿಪಣಿಗಳ ಡ್ರೋನ್ ದಾಳಿ ಹಾಗೆಯೇ ನ್ಯೂಕ್ಲಿಯರ್ ದಾಳಿ ಮಾಡಿದರೂ ಕೂಡ ಭಾರತವನ್ನು ಅಲುಗಾಡಿಸೋದಕ್ಕೆ ಆಗುವುದಿಲ್ಲ. ಯಾಕಂದರೆ ಭಾರತ ಸುರಕ್ಷಾ ಕವಚವಾಗಿ 2 ಬ್ರಹ್ಮಾಸ್ತ್ರಗಳು ಸೇನಾ ಬತ್ತಳಿಕೆಯನ್ನು ಸೇರಿವೆ. ಒಂದು ಭಾರ್ಗವಾಸ್ತ್ರ, ಇನ್ನೊಂದು ಆಕಾಶ ತೀರ. 2 ಅಸ್ತ್ರಗಳ ವಿಶೇಷತೆಗಳು ಏನು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಪಾಕಿಸ್ತಾನ ಅನ್ನೋ ಉಗ್ರರ ದೇಶಕ್ಕೆ ನುಗ್ಗಿ ಉಗ್ರರ ಹೆಡೆಮುರಿ ಕಟ್ಟಿ ಬಂದಿದ್ದ ಭಾರತೀಯ ಸೇನೆಗೆ ವಿಶ್ವವೇ ಸಲಾಂ ಅಂತಿದೆ. ಭಾರತ ಅನ್ನೋ ಹೆಸರು ಕೇಳಿದ್ರೆ ಸಾಕು ನಿದ್ದೆಯಲ್ಲೂ ಬೆಚ್ಚಿ ಬೀಳಬೇಕು. ಆ ಥರ ಇಂಡಿಯನ್ ಆರ್ಮಿ ಪಾಕಿಸ್ತಾನಕ್ಕೆ ನುಗ್ಗಿ ವಿಧ್ವಂಸಕ ಕೃತ್ಯ ಎಸಗೋ ಉಗ್ರರನ್ನೇ ಧ್ವಂಸ ಮಾಡಿತ್ತು. ಪಾಕಿಸ್ತಾನವೇ ಭಾರತದ ಎದುರು ಮಂಡಿಯೂರಿ ಕದನ ವಿರಾಮಕ್ಕೆ ಕಾಲು ಹಿಡ್ಕೊಳ್ತು. ಭಾರತದ ಷರತ್ತುಗಳನ್ನು ಒಪ್ತೀವಿ ಅಂದ್ರು. ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡಿರ್ತೀವಿ ಅಂತಾನು ಪಾಕಿಸ್ತಾನಿಗಳು ಪರಿಪರಿಯಾಗಿ ಬೇಡಿಕೊಂಡ್ರು. ಹೋಗಲಿ ಪಾಪ ಅಂತ ಗುಳ್ಳೆನರಿಗಳಿಗೆ ಸಣ್ಣ ಅವಕಾಶ ಕೊಟ್ಟು ಕದನ ವಿರಾಮ ಘೋಷಿಸಿದ ಮೇಲೂ ಕಿತಾಪತಿ ತೆಗೆದವರಿಗೆ ಮತ್ತೆ ಮುಟ್ಟಿ ನೋಡ್ಕೊಳ್ಳೋ ಥರ ಭಾರತೀಯ ವಾಯುಪಡೆ ದಾಳಿ ಮಾಡಿ ಬಂದಿತ್ತು. ಈಗ ಪಾಕಿಸ್ತಾನ ಕೈಕಟ್ಟಿ ಸುಮ್ಮನಾಗಿದೆ. ಆದರೂ ಗುಳ್ಳೆನರಿಗಳನ್ನು ಭಾರತ ನಂಬೋದಕ್ಕೆ ಹೋಗಿಲ್ಲ. ಪಾಕಿಸ್ತಾನಿಗಳು ಬೆನ್ನ ಹಿಂದೆ ಚೂರಿ ಹಾಕೋರು. ಯಾವಾಗ ಹೇಗೆ ಬೇಕಿದ್ರೂ ಭಾರತದ ಮೇಲೆ ದಾಳಿ ಮಾಡಬಹುದು ಅಂತ ಮುನ್ನೆಚ್ಚರಿಕೆ ವಹಿಸಿದ್ದು, ಹೊಸ ಅಸ್ತ್ರಗಳನ್ನು ಭಾರತ ರೆಡಿ ಮಾಡಿದ್ದು. ಇವತ್ತು 2 ಅಸ್ತ್ರಗಳನ್ನು ಪರೀಕ್ಷೆ ನಡೆಸಿ ಯಶಸ್ವಿಯಾಗಿದೆ. ಅದರಲ್ಲಿ ಒಂದು ಭಾರ್ಗವಾಸ್ತ್ರ, ಎರಡನೆಯದ್ದು ಆಕಾಶ ತೀರ. ಭಾರ್ಗವಾಸ್ತ್ರ ಅನ್ನೋ ಹೊಸ ಸ್ಥಳೀಯ ಕಡಿಮೆ ವೆಚ್ಚದ ಪ್ರತಿ ಡ್ರೋನ್ ವ್ಯವಸ್ಥೆಯನ್ನ ಭಾರತ ಯಶಸ್ವಿಯಾಗಿ ಪರೀಕ್ಷಿಸಿದೆ. ಒಡಿಶಾದ ಗೋಪಾಲ್ಪುರದಲ್ಲಿರುವ ಸೀವರ್ಡ್ ಫೈರಿಂಗ್ ರೇಂಜ್ನಲ್ಲಿ ಈ ಪರೀಕ್ಷೆಯನ್ನು ನಡೆಸಲಾಯಿತು. ಸೋಲಾರ್ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿದ ಈ ವ್ಯವಸ್ಥೆಯನ್ನ ಎದುರಾಳಿಗಳ ಡ್ರೋನ್ ದಾಳಿ ತಡೆಯೋದಕ್ಕಂತಾನೇ ವಿನ್ಯಾಸಗೊಳಿಸಲಾಗಿದೆ. ಇವತ್ತು ರಿಮೋಟ್ ಕಂಟ್ರೋಲ್ ಆಟಿಕೆ ಡ್ರೋನ್ಗಳನ್ನು ಬಿಟ್ಟು ಹೇಗೆ ಭಾರ್ಗವಾಸ್ತ್ರ ಕೆಲಸ ಮಾಡುತ್ತೆ ಅಂತ ನಡೆಸಿದ ಟೆಸ್ಟಿಂಗ್ ಯಶಸ್ವಿಯಾಗಿದೆ. ಮಹಾಭಾರತದ ಸಮಯದಲ್ಲಿ ಕರ್ಣ ಬಳಸಿದ್ದ ಅಸ್ತ್ರವೇ ಈ ಭಾರ್ಗವಾಸ್ತ್ರ. ಈಗ ಆಧುನಿಕ ಭಾರತದಲ್ಲಿ ಭಾರತೀಯ ಸೇನೆಗೆ ಆನೆಬಲ ಈ ಭಾರ್ಗವಾಸ್ತ್ರ. ಮೈಕ್ರೋ ಕ್ಷಿಪಣಿ ಆಧಾರಿತ ಪ್ರತಿ ಡ್ರೋನ್ ವ್ಯವಸ್ಥೆ ಈ ಭಾರ್ಗವಾಸ್ತ್ರದಲ್ಲಿದೆ. ಶತ್ರುಗಳ ಡ್ರೋನ್ಗಳನ್ನು 16 ಸೆಕೆಂಡ್ಗಳಲ್ಲಿ, ಬರೀ 16 ಸೆಕೆಂಡ್ಗಳಲ್ಲಿ ಪತ್ತೆ ಹಚ್ಚುವ ಚಾಣಕ್ಯತನದ ಮಿಸೈಲ್ ಇದು. 2.5 ಕಿಲೋಮೀಟರ್ ದೂರದಲ್ಲೇ ಡ್ರೋನ್ ದಾಳಿಯನ್ನು ಗ್ರಹಿಸುವ ಸಾಮರ್ಥ್ಯ ಈ ಭಾರ್ಗವಾಸ್ತ್ರಕ್ಕಿದೆ. ಡ್ರೋನ್ಗಳನ್ನು ಪತ್ತೆ ಹಚ್ಚಿ ಆಗಸದಲ್ಲೇ ನಾಶ ಮಾಡುತ್ತೆ. ಈ ಭಾರ್ಗವಾಸ್ತ್ರ ಪಕ್ಕಾ ಮೇಡ್ ಇನ್ ಇಂಡಿಯಾ. ಕಡಿಮೆ ವೆಚ್ಚದಲ್ಲಿ ಕಡಿಮೆ ಸಮಯದಲ್ಲಿ ನಿರ್ಮಾಣ ಮಾಡಲಾಗಿದೆ. ಕಡಿಮೆ ತೂಕಾನೂ ಇದ್ದು ಸೈನಿಕರೇ ಎತ್ಕೊಂಡು ಹೋಗಬಹುದು, ಅಷ್ಟು ಹಗುರವಾಗಿದೆ. ಒಂದು ಭಾರ್ಗವಾಸ್ತ್ರವನ್ನ ಪ್ರಯೋಗಿಸಿದ್ರೆ ಸಾಕು ಶತ್ರುಗಳು ಹಾರಿಸುವ 64 ಡ್ರೋನ್ಗಳನ್ನು ಸ್ಫೋಟಿಸುವ ಶಕ್ತಿ ಇದೆ.
ಇದಿಷ್ಟು ಭಾರ್ಗವಾಸ್ತ್ರದ ಸ್ಪೆಷಾಲಿಟಿ. ಆತ್ಮನಿರ್ಭರ್ ಭಾರತಕ್ಕೆ, ಭಾರತೀಯ ಸೇನೆಗೆ ಈ ಭಾರ್ಗವಾಸ್ತ್ರ ಇನ್ಮುಂದೆ ರಕ್ಷಾ ಕವಚವಾಗಿರಲಿದೆ. ಭಾರ್ಗವಾಸ್ತ್ರ ಬಿಟ್ರೆ ಇವತ್ತು ಇಂಡಿಯನ್ ಆರ್ಮಿ ಬತ್ತಳಿಕೆಗೆ ಸೇರಿದ ಇನ್ನೊಂದು ಅಸ್ತ್ರ ಅಂದ್ರೆ ಆಕಾಶ ತೀರ. ಮೇ 9 ಹಾಗೂ ಮೇ 10 ನಡುವಿನ ಮಧ್ಯರಾತ್ರಿ ಪಾಕಿಸ್ತಾನ ಭಾರತೀಯ ಸೇನೆ ಮತ್ತು ನಾಗರಿಕ ಪ್ರದೇಶಗಳ ಮೇಲೆ ಕ್ಷಿಪಣಿಗಳನ್ನು ಹಾರಿಸಿತ್ತು. ಡ್ರೋನ್ಗಳ ಮೂಲಕ ದಾಳಿ ಮಾಡಲು ಪ್ರಯತ್ನಿಸಿತ್ತು. ಅವತ್ತು ಭಾರತದ ಭೂಪ್ರದೇಶವನ್ನ ಉಕ್ಕಿನ ಕೋಟೆಯಂತೆ ರಕ್ಷಿಸಿದ್ದು ಭಾರತದ ಹೆಮ್ಮೆಯ ಸುರಕ್ಷಾ ಕವಚ ಈ ಆಕಾಶ ತೀರ ಕ್ಷಿಪಣಿ. ಭಾರತೀಯ ವಾಯುಪ್ರದೇಶದ ಮಾರ್ಗ ಮಧ್ಯದಲ್ಲೇ ಪತ್ತೆ ಮಾಡಿ ತಡೆ ಹಿಡಿಯಲು ನೆರವಾಗಿದ್ದು ಇದೇ ಆಕಾಶ ತೀರ ಮಿಸೈಲ್. ಹಾಗಿದ್ರೆ ಆಕಾಶ ತೀರದ ವಿಶೇಷತೆ ಏನಂತ ನೋಡೋದಾದ್ರೆ, ಭಾರತವೇ ನಿರ್ಮಿಸಿದ ಮೊದಲ AI ತಂತ್ರಜ್ಞಾನದ ಕ್ಷಿಪಣಿ ಈ ಆಕಾಶ ತೀರ. ಯಾವುದೇ ವಿದೇಶಿ ಬಿಡಿಭಾಗಗಳನ್ನು ಬಳಕೆ ಮಾಡದೆ ಭಾರತವೇ ತಯಾರಿಸಿರುವ ಮೇಕ್ ಇನ್ ಇಂಡಿಯಾ ಕ್ಷಿಪಣಿ. ಭೂಮಿಯಿಂದ ಯುದ್ಧ ವಿಮಾನಗಳಿಂದ, ನೌಕೆಗಳಿಂದಲೂ ಆಕಾಶ ತೀರ ಕ್ಷಿಪಣಿಯನ್ನ ಶತ್ರುಗಳ ದಾಳಿ ತಡೆಯಲು ಉಡಾಯಿಸಬಹುದು. ಕಮಾಂಡಿಂಗ್ ಇದೆ, ಕಂಟ್ರೋಲ್ ಮಾಡುತ್ತೆ, ಸಂವಹನ ನಡೆಸುತ್ತೆ, ಕಂಪ್ಯೂಟರ್ ತಂತ್ರಜ್ಞಾನಗಳಿವೆ, ಗುಪ್ತವಾಗಿ ವರದಿ ಕಳಿಸುತ್ತೆ, ಕಣ್ಗಾವಲು ವ್ಯವಸ್ಥೆ ಇರುವ ಏಕೈಕ ಕ್ಷಿಪಣಿ. ಕೃತಕ ಬುದ್ಧಿಮತ್ತೆಯ ಪಕ್ಕಾ ಸ್ವಾಯತ್ತ ರಕ್ಷಣಾ ವ್ಯವಸ್ಥೆಯನ್ನ ಅಳವಡಿಸಲಾಗಿದೆ. ಶತ್ರು ದಾಳಿ ಬಗ್ಗೆ ಕಂಟ್ರೋಲ್ ರೂಮ್ಗೆ ಮೆಸೇಜ್ ಕಳಿಸುತ್ತೆ. ಶತ್ರು ವಿಮಾನಗಳು, ಡ್ರೋನ್, ಕ್ಷಿಪಣಿಗಳನ್ನ ಪತ್ತೆ ಮಾಡುತ್ತೆ. ಇಸ್ರೋ ಉಪಗ್ರಹಗಳು GPS ಜೊತೆ ಸಮನ್ವಯ ಸಾಧಿಸಿ ಪ್ರತಿದಾಳಿ ತಡೆಯುವ ಅತ್ಯದ್ಭುತ ಕ್ಷಿಪಣಿ. ಆಕಾಶ ತೀರ ಕ್ಷಿಪಣಿಯಲ್ಲಿ ಶತ್ರು ದೇಶಗಳು ನ್ಯೂಕ್ಲಿಯರ್ ಬಾಂಬ್ಗಳನ್ನು ಉಡಾಯಿಸಿದ್ರು ಕ್ಷಣಾರ್ಧದಲ್ಲಿ ಅಲರ್ಟ್ ಮಾಡುವ ಸಾಮರ್ಥ್ಯವೂ ಇದೆ. ಇಂಥ ಕ್ಷಿಪಣಿಯನ್ನ ಭಾರತೀಯ ಸೇನೆಗೆ ನೀಡಲಾಗಿದೆ. ಭಾರತದಲ್ಲಿ ತಯಾರಾಗ್ತಿರುವ ಶಸ್ತ್ರಾಸ್ತ್ರಗಳನ್ನು ವಿದೇಶಿ ರಕ್ಷಣಾ ತಜ್ಞರು ಕೂಡ ಶ್ಲಾಘಿಸಿದ್ದಾರೆ. ಪಾಕಿಸ್ತಾನ ಹೊಂದಿರುವ ಚೀನಾದ ಶಸ್ತ್ರಾಸ್ತ್ರಗಳಿಗಿಂತ ಭಾರತೀಯ ಶಸ್ತ್ರಾಸ್ತ್ರಗಳು ಉತ್ತಮವಾಗಿವೆ ಎಂದು ಅಮೆರಿಕಾದ ನಿವೃತ್ತ ಸೇನಾಧಿಕಾರಿ ಮತ್ತು ರಕ್ಷಣಾ ತಜ್ಞ ಜಾನ್ ಸ್ಪೆನ್ಸರ್ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಪಾಕಿಸ್ತಾನ ಮತ್ತು ಚೀನಾದ ಶಸ್ತ್ರಾಸ್ತ್ರಗಳಿಗಿಂತ ಭಾರತದ ಶಸ್ತ್ರಾಸ್ತ್ರಗಳು ಉತ್ತಮ ಪ್ರದರ್ಶನ ನೀಡಿವೆ. ಚೀನಾದ ವಾಯುರಕ್ಷಣಾ ವ್ಯವಸ್ಥೆಯು ಭಾರತದ ಮುಂದೆ ಕುಬ್ಜವಾಗಿದೆ. 2014ರಲ್ಲಿ ಭಾರತವು ಶಸ್ತ್ರಾಸ್ತ್ರಗಳ ಅಗತ್ಯದ 32% ಭಾರತದಲ್ಲಿ ತಯಾರಿಸುತ್ತಿತ್ತು. 2024ರ ವೇಳೆಗೆ 88% ಶಸ್ತ್ರಾಸ್ತ್ರಗಳು ಮತ್ತು ಮದ್ದುಗುಂಡುಗಳು ಭಾರತದಲ್ಲೇ ತಯಾರಾಗ್ತಿದೆ. ಈ ಶಸ್ತ್ರಾಸ್ತ್ರಗಳ ದೃಢೀಕರಣವು ಆಪರೇಷನ್ ಸಿಂಧೂರ್ ಮತ್ತು ನಂತರದ ಪಾಕಿಸ್ತಾನದ ದಾಳಿಗೆ ನೀಡಿದ ಪ್ರತ್ಯುತ್ತರದ ಸಮಯದಲ್ಲಿಯೂ ಸಾಬೀತಾಗಿದೆ ಅಂತ ಅಮೆರಿಕಾದ ನಿವೃತ್ತ ಸೇನಾಧಿಕಾರಿ ಮತ್ತು ರಕ್ಷಣಾ ತಜ್ಞ ಜಾನ್ ಸ್ಪೆನ್ಸರ್ ಬರೆದಿದ್ದಾರೆ. ಇನ್ನು ಆಸ್ಟ್ರೇಲಿಯಾದ ಮಿಲಿಟರಿ ಇತಿಹಾಸಕಾರ ಟಾಮ್ ಕೂಪರ್ ಕೂಡ ಭಾರತದ ಸೇನಾ ಸಾಮರ್ಥ್ಯವನ್ನ ಹಾಡಿ ಹೊಗಳಿದ್ದಾರೆ. ಭಾರತದ ಬ್ರಹ್ಮೋಸ್ ಮತ್ತು ಸ್ಕ್ಯಾಲ್ಪ್ EG ಕ್ಷಿಪಣಿಗಳು ಪಾಕಿಸ್ತಾನದ ಶಸ್ತ್ರಾಸ್ತ್ರಗಳಿಗಿಂತ 100 ಪಟ್ಟು ಅತ್ಯುತ್ತಮವಾಗಿವೆ. ಪಾಕಿಸ್ತಾನದ ಕ್ಷಿಪಣಿ ಸಾಮರ್ಥ್ಯವು ಭಾರತದ ಮಿಲಿಟರಿ ಕಾರ್ಯಾಚರಣೆಯನ್ನ ಎದುರಿಸುವಷ್ಟು ಸಶಕ್ತವಾಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ರಷ್ಯಾ ಜೊತೆ S-400 ಹೆಚ್ಚುವರಿ ಪೂರೈಕೆಗೆ ಮಾತುಕತೆ. ಭವಿಷ್ಯದ S-500 ಖರೀದಿಗೂ ಭಾರತ ಮಾತುಕತೆ. ಪಾಕಿಸ್ತಾನದೊಂದಿಗಿನ ಸಂಘರ್ಷದ ಸಮಯದಲ್ಲಿ S-400 ವಾಯುರಕ್ಷಣಾ ವ್ಯವಸ್ಥೆಯು ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸಿದೆ. ಆಪರೇಷನ್ ಸಿಂಧೂರಕ್ಕೆ ಪ್ರತಿಯಾಗಿ ಪಾಕ್ ಪುಂಖಾನುಪುಂಖವಾಗಿ ಪ್ರಯೋಗಿಸಿದ 100 ಡ್ರೋನ್ಗಳು, ಕ್ಷಿಪಣಿಗಳನ್ನು S-400 ಏರ್ ಡಿಫೆನ್ಸ್ ವ್ಯವಸ್ಥೆಯು ಪುಡಿಗಟ್ಟಿತ್ತು. ಈ S-400 ಶಕ್ತಿಯನ್ನ ಅರಿತ ರಕ್ಷಣಾ ಇಲಾಖೆ ಮತ್ತಷ್ಟು ಘಟಕಗಳನ್ನು ಪೂರೈಸುವಂತೆ ರಷ್ಯಾಗೆ ಮನವಿ ಮಾಡಿದೆ. S-400 ಸುಧಾರಿತ ಆವೃತ್ತಿಯಾದ S-500 ವ್ಯವಸ್ಥೆಯನ್ನ ಭಾರತ ಖರೀದಿಸಲು ಒಲವು ತೋರಿಸಿದೆ. ರಾಷ್ಟ್ರಪತಿಗೆ ವಿವರಣೆ ಕೊಟ್ಟ ಸೇನಾ ಮಹಾನಾಯಕರು. ಆಪರೇಷನ್ ಸಿಂಧೂರ್ ಬಗ್ಗೆ CDS ಜನರಲ್ ಅನಿಲ್ ಚೌಹಾಣ್ ಮತ್ತು 3 ಸೇನಾಪಡೆಗಳ ಮುಖ್ಯಸ್ಥರು ರಾಷ್ಟ್ರಪತಿ ದ್ರೌಪದಿ ಮುರ್ಮುರಿಗೆ ವಿವರಿಸಿದ್ರು. ಆಪರೇಷನ್ ಸಿಂಧೂರ್ನಲ್ಲಿ ಸಶಸ್ತ್ರ ಪಡೆಗಳ ಶೌರ್ಯ ಮತ್ತು ಸಮರ್ಪಣೆಯನ್ನು ರಾಷ್ಟ್ರಪತಿ ಮುರ್ಮು ಕೂಡ ಶ್ಲಾಘಿಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಭಾರತ ಕೊಟ್ಟಂತಹ ಏಟಿಗೆ ಪಾಕಿಸ್ತಾನ ಅಕ್ಷರಶಃ ಪತ್ರಗುಟ್ಟಿ ಹೋಗಿದೆ. ವಾಯುನೆಲೆಗಳು ಛಿದ್ರವಾಗಿವೆ. ಪಾಕಿಸ್ತಾನದಲ್ಲಿ ಭಾರತೀಯ ಸೇನೆಯಿಂದ ಆಗಿರುವಂತಹ ಹಾನಿಯ ಮತ್ತಷ್ಟು ಫೋಟೋಗಳು, ಸ್ಯಾಟಲೈಟ್ ಇಮೇಜ್ಗಳು ಈಗ ರಿಲೀಸ್ ಆಗಿರುವಂಥದ್ದು. ಇದರ ಮಧ್ಯೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಯೋಧರ ಕಾರ್ಯಾಚರಣೆ ಮುಂದುವರೆದಿದ್ದು ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಜಪ್ತಿ ಮಾಡಲಾಗಿದೆ. ಪಾಕಿಸ್ತಾನದ ಏರ್ಬೇಸ್ಗಳನ್ನು ಭಾರತೀಯ ಸೇನೆ ನಾಶ ಮಾಡಿದೆ ಅನ್ನೋದು ಜಗಜ್ಜಾಹೀರು. ಈಗ ಭಾರತೀಯ ವಾಯುಪಡೆ ನಡೆಸಿದ ಯಶಸ್ವಿ ಕಾರ್ಯಾಚರಣೆಗೆ ಪೂರಕವಾದ ಸ್ಯಾಟಲೈಟ್ ಆಧಾರಿತ ಚಿತ್ರಗಳನ್ನು ಭಾರತೀಯ ಸೇನೆ ರಿಲೀಸ್ ಮಾಡಿದೆ. ಫೋಟೋಗಳನ್ನು ಬಿಡುಗಡೆ ಮಾಡುವುದರ ಮೂಲಕ ಶತ್ರು ದೇಶದ ವಾಯುನೆಲೆಗಳನ್ನು ಹೇಗೆ ಧ್ವಂಸ ಮಾಡಲಾಗಿದೆ ಅನ್ನೋದನ್ನ ಮತ್ತೆ ಜಗಜ್ಜಾಹೀರು ಮಾಡಿದೆ.
ರಾವಲ್ಪಿಂಡಿಯ ನೂರ್ ಖಾನ್ ಏರ್ಬೇಸ್ ದಾಳಿಗೂ ಮೊದಲು ಹೇಗಿತ್ತು, ದಾಳಿ ಆದ್ಮೇಲೆ ಹೇಗಾಗಿದೆ ಅನ್ನೋದು ಸ್ಯಾಟಲೈಟ್ ಫೋಟೋಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಪಾಕಿಸ್ತಾನದ ಸುಕೂರ್ ಏರ್ಬೇಸ್ ಸರ್ವನಾಶ ಆಗಿರೋದನ್ನ ಫೋಟೋಗಳು ಸಾರಿ ಸಾರಿ ತೋರಿಸ್ತಿದೆ. ಬೊಲಾರಿ ಏರ್ಬೇಸ್ ದಾಳಿಗೂ ಮುನ್ನ ವಿಜೃಂಭಿಸುತ್ತಿತ್ತು, ಆದರೆ ಭಾರತದ ದಾಳಿಯಿಂದ ವಾಯುನೆಲೆಯೇ ಇಲ್ಲವಾಗಿದೆ ಅನ್ನೋದು ಕಾಣಿಸುತ್ತೆ. ಇನ್ನು PAF ಶಹಬಾಜ್ ಏರ್ಬೇಸ್ ಹಾಗೂ ಸರ್ಗೋದಾ ಏರ್ಫೀಲ್ಡ್ನ ಇಮೇಜ್ಗಳನ್ನ ಭಾರತೀಯ ಸೇನಾಪಡೆ ರಿಲೀಸ್ ಮಾಡಿದೆ. ಇಷ್ಟು ದಿನ ಭಾರತದ ಏರ್ಬೇಸ್ ಮೇಲೆ ದಾಳಿ ಮಾಡಿದ್ದೇವೆ ಎಂದು ಸುಳ್ಳು ಹೇಳಿಕೊಂಡು ಮೆರೆಯುತ್ತಿದ್ದ ಪಾಕಿಸ್ತಾನಕ್ಕೆ ಅದರದ್ದೇ ನೆಲಕ್ಕೆ ನುಗ್ಗಿ ಹೇಗೆ ಧ್ವಂಸ ಮಾಡಲಾಗಿದೆ ಎಂಬುದನ್ನ ಸಾಕ್ಷ್ಯ ಸಮೇತ ಉತ್ತರ ಕೊಟ್ಟಿದೆ ಭಾರತೀಯ ಸೇನೆ. ऑपरेशन सिंदूर न्याय की अखंड प्रतिज्ञा है। भारत माता की, भारत माता की। ಪಾಕಿಸ್ತಾನದ ಪರಿಸ್ಥಿತಿ ಹೀಗಿದ್ರೆ ಇತ್ತ ಗಡಿಯಲ್ಲಿ ಉಗ್ರರ ಬೇಟೆಯನ್ನ ಸೇನಾಪಡೆ ಭರ್ಜರಿಯಾಗಿ ನಡೆಸುತ್ತಿದೆ. ಲಷ್ಕರ್ ಸಂಘಟನೆಯ 3 ಉಗ್ರರನ್ನ ಹೊಡೆದುರುಳಿಸಿರುವ ಸೇನೆ ಆ ಎಲ್ಲಾ ಉಗ್ರರ ಮನೆಗಳಲ್ಲಿದ್ದ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಂಡಿದೆ. AK-47 ರೈಫಲ್ಸ್ಗಳು, ಮ್ಯಾಗಜಿನ್ಗಳು, ಜೀವಂತ ಗುಂಡುಗಳು, ಎಲೆಕ್ಟ್ರಿಕ್ ಡಿವೈಸ್, ಹ್ಯಾಂಡ್ ಗ್ರೆನೇಡ್, ಭಾರತದ ಕರೆನ್ಸಿ, ನಕಲಿ ID, ಟೈಮರ್, ಬ್ಯಾಗ್, ಆಧಾರ್ ಕಾರ್ಡ್ ಜೊತೆಗೆ ಪರ್ಸ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಹಾಗೆಯೇ ಅವರು ಸಂಗ್ರಹಿಸಿಡಲು ಮುಂದಾಗಿದ್ದ ಆಹಾರ ಸಾಮಗ್ರಿ ಲಿಸ್ಟ್ ಕೂಡ ಸೇನೆಗೆ ಸಿಕ್ಕಿದೆ. 40 ಕೆಜಿ ಅಕ್ಕಿ, 20 ಕೆಜಿ ಗೋಧಿ ಹಿಟ್ಟು, 3 ಕೆಜಿ ತುಪ್ಪ, 30 ಕೆಜಿ ಸಕ್ಕರೆ, 3 ಕೆಜಿ ರವೆ, 3 ಲೀಟರ್ ಅಡುಗೆ ಎಣ್ಣೆ. ಈ ಐಟಂಗಳ ಲಿಸ್ಟ್ ನೋಡಿದ್ರೆ ಇನ್ನೂ 3-4 ತಿಂಗಳ ಕಾಲ ಹೊಂಚು ಹಾಕಿ ಕೂರಲು ಉಗ್ರರು ತಯಾರಿ ಮಾಡಿಕೊಂಡಿದ್ರಾ ಎಂಬ ದಟ್ಟವಾದ ಅನುಮಾನ ಎದ್ದಿದೆ. ಉಗ್ರರ ಬೇಟೆ ಆಡ್ತಾ ಪಾಕಿಸ್ತಾನಕ್ಕೆ ಭಾರತ ಎಚ್ಚರಿಕೆ ರವಾನಿಸುತ್ತಿದ್ರೆ, ಇನ್ನೊಂದು ಕಡೆ ಭಾರತದ ಎದುರು ಇವತ್ತು ಪಾಕಿಸ್ತಾನ ಮತ್ತೆ ಮಂಡಿಯೂರಿದೆ. ಭಾರತದ ಕ್ಷಿಪಣಿ ಹೊಡೆತಕ್ಕೆ ಪ್ಯಾಂಟ್ ಒದ್ದೆ ಮಾಡಿಕೊಂಡಿದ್ದ ಪಾಕಿಸ್ತಾನ ಸೇನೆ ಈಗ ಭಾರತದ ರಾಜತಾಂತ್ರಿಕ ಹೊಡೆತಕ್ಕೆ ಹೆದರಿ ಭಾರತೀಯ ಯೋಧನನ್ನ ಬಿಡುಗಡೆ ಮಾಡಿದೆ. ಆಕಸ್ಮಿಕವಾಗಿ ಅಂತಾರಾಷ್ಟ್ರೀಯ ಗಡಿರೇಖೆ ದಾಟಿದ್ರು ಅಂತ BSF ಯೋಧ ಪೂರ್ಣಂ ಕುಮಾರ್ ಶಾ ಅವರನ್ನ ಬಂಧಿಸಿದ್ರು. ಇವತ್ತು ಬೆಳಿಗ್ಗೆ 10:30ಕ್ಕೆ ಪಾಕಿಸ್ತಾನ ಪಂಜಾಬ್ನ ಅಟ್ಟಾರಿ ವಾಘಾ ಗಡಿಯಲ್ಲಿ ಗೌರವಪೂರ್ವಕವಾಗಿ ಭಾರತಕ್ಕೆ ಹಸ್ತಾಂತರಿಸಿದೆ. ಏಪ್ರಿಲ್ 23ರಂದು ಆಕಸ್ಮಿಕವಾಗಿ ಪಾಕ್ ಗಡಿಯೊಳಗೆ ಪ್ರವೇಶಿಸಿದ್ರು ಅಂತ ಬಂಧಿಸಿದ್ರು. ಈಗ 20 ದಿನಗಳ ಬಳಿಕ ಪಾಕಿಸ್ತಾನಿ ರೇಂಜರ್ಗಳು ಭಾರತಕ್ಕೆ ಒಪ್ಪಿಸಿದ್ರು. ಪಾಕ್ನಿಂದ ಬಂದ BSF ಯೋಧ ಪೂರ್ಣಂ ಕುಮಾರ್ ಶಾ ಅವರನ್ನ ಸೇನಾ ತನಿಖೆಗೆ ಒಳಪಡಿಸಲಾಗುತ್ತೆ. ಮೊದಲು ಸೈನಿಕನಿಗೆ ಪೂರ್ಣ ವೈದ್ಯಕೀಯ ತಪಾಸಣೆ ನಡೆಸಲಾಗುತ್ತೆ. ದೈಹಿಕವಾಗಿ ಮಾನಸಿಕವಾಗಿ ಹಿಂಸಿಸಿದ್ದಾರಾ ಅಂತ ಪರೀಕ್ಷೆ ಮಾಡ್ತಾರೆ. ಎಕ್ಸ್ರೇ MRI ಸ್ಕ್ಯಾನಿಂಗ್ ನಡೆಸಿ ದೇಹವನ್ನೆಲ್ಲ ತಪಾಸಣೆ ನಡೆಸ್ತಾರೆ. ದೇಹದಲ್ಲಿ ಏನನ್ನಾದ್ರೂ ಅಡಗಿಸಿ ಕಳಿಸಿದ್ದಾರಾ ಅಂತ ಹುಡುಕಾಡ್ತಾರೆ. ಆಮೇಲೆ ರಕ್ತ, ಮೂತ್ರ, ಕೂದಲು, ಉಗುರುಗಳ ಪರೀಕ್ಷೆನೂ ನಡೆಯುತ್ತೆ. ಕೆಮಿಕಲ್ ಇಂಜೆಕ್ಷನ್ ದೇಹಕ್ಕೆ ಹಾಕಿದ್ದಾರಾ ಅಂತ ಚೆಕ್ ಮಾಡೋಕೆ ವೈರಸ್ಗಳನ್ನ ದೇಹಕ್ಕೆ ತುಂಬಿ ಕಳಿಸಿದ್ದಾರಾ ಅಂತ ಪರೀಕ್ಷೆ ನಡೆಸ್ತಾರೆ. ಏನೆಲ್ಲ ಆಹಾರ ಪಾನೀಯ ಕೊಟ್ಟಿದ್ದಾರೆ ಅಂತಾನೂ ಎಕ್ಸಾಮಿಂಗ್ ಮಾಡ್ತಾರೆ. ಮಿಲಿಟರಿ ಆಸ್ಪತ್ರೆಯಲ್ಲೇ ಎಲ್ಲಾ ಪರೀಕ್ಷೆ ನಡೆಸಿದ್ಮೇಲೆ BSF ಯೋಧನನ್ನ ಅಧಿಕಾರಿಗಳು ವಿಚಾರಣೆ ನಡೆಸಿ ರಜೆ ಮೇಲೆ ಮನೆಗೆ ಕಳಿಸ್ತಾರೆ. ಏಪ್ರಿಲ್ 22ರ ಪಹಲ್ಗಾಮ್ ದಾಳಿ ಪ್ರತೀಕಾರವಾಗಿ ಪಾಕಿಸ್ತಾನಕ್ಕೆ ದಿನದಿನವೂ ಪೆಟ್ಟು ಕೊಡುತ್ತಲೇ ಇದೆ ಭಾರತೀಯ ಸೇನೆ. ಗಡಿ ಆಚೆ ನುಗ್ಗಿ ಪಾಕಿಸ್ತಾನದ ಏರ್ಬೇಸ್ಗಳನ್ನ ನಾಶ ಮಾಡಿ ಬಂದಿರುವ ಭಾರತ ವಾಯುಸೇನೆಯ ಸಾಧನೆ ಈಗ ಜಗತ್ತಿನ ಮೆಚ್ಚುಗೆ ಗಳಿಸಿದೆ. ಇದರ ನಡುವೆಯೇ ಪ್ರಧಾನಿ ಮೋದಿ ಸಂಪುಟ ಭದ್ರತಾ ಸಮಿತಿ ಸದಸ್ಯರೊಂದಿಗೆ ಸಭೆ ಮಾಡಿ ಆಪರೇಷನ್ ಸಿಂಧೂರ್ ಬಗ್ಗೆ ಮಾಹಿತಿ ಹಂಚಿಕೊಂಡ್ರು. ಆಮೇಲೆ ಹಣಕಾಸು, ಗೃಹ, ವಿದೇಶಾಂಗ, ರಕ್ಷಣಾ ಸಚಿವರೊಂದಿಗೆ ಪ್ರತ್ಯೇಕ ಮಾತುಕತೆ ಮಾಡಿದ್ರು. ಎಲ್ಲಾ ಸಭೆಗಳ ಮಾಹಿತಿ ಪಡೆದ ನಂತರ ಸಚಿವ ಸಂಪುಟ ಸಭೆ ನಡೆಸಿದ್ರು. ಸಂಪುಟ ಸಭೆಯಲ್ಲೂ ಕೂಡ ಆಪರೇಷನ್ ಸಿಂಧೂರ್ಗೆ ಶ್ಲಾಘನೆ ವ್ಯಕ್ತವಾಯಿತು. ऑपरेशन सिंदूर एक बहुत ही भारत की एक अस्मिता, भारत के हमारे आर्म्ड फोर्सेस का जो रोल रहा है और जो एक डिसाइसिव लीडरशिप रही है और एक जो नई डॉक्ट्रिन बनी है उसका एक बहुत बड़ा एग्जाम्पल है. उसके ऊपर कई प्रेस ब्रीफिंग्स यहाँ पे हो चुकी है. मैं उसके डिटेल्स में नहीं जाऊंगा, लेकिन वाकई ये देश के लिए एक सराहनीय चीज. ಇದೆಲ್ಲದರ ಮಧ್ಯೆ ಜಮ್ಮು ಕಾಶ್ಮೀರದ ರಂಬನ್ ಜಿಲ್ಲೆಯಲ್ಲಿರುವ ಚೆನಾಬ್ ನದಿಗೆ ಕಟ್ಟಿರುವ ಬಗ್ಲಿಹಾರ್ ಡ್ಯಾಂನ ಗೇಟ್ಗಳನ್ನ ಬಂದ್ ಮಾಡಲಾಗಿದೆ. ಪಾಕಿಸ್ತಾನದತ್ತ ಹರಿಯುತ್ತಿದ್ದ ನೀರಿಗೆ ಬ್ರೇಕ್ ಹಾಕಲಾಗಿದೆ. ಈಗ ಪಾಕಿಸ್ತಾನದ ನೀರಾವರಿ ಸಚಿವ ಭಾರತ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಸಿಂಧೂ ನದಿ ನೀರಿನ ಒಪ್ಪಂದ ತಡೆ ಹಿಡಿದಿರುವ ನಿರ್ಧಾರ ಪುನರ್ ಪರಿಶೀಲಿಸುವಂತೆ ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಆದರೆ ಭಾರತ ಯಾವ ಉತ್ತರನೂ ಕೊಟ್ಟಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಉಗ್ರರನ್ನ ಮಟ್ಟ ಹಾಕುವ ಕಾರಣಕ್ಕಾಗಿ ಭಾರತ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡಿತ್ತು. ನಾಗರಿಕರ ಜೀವಕ್ಕೆ ಹಾನಿ ಮಾಡದೆ ನೂರಾರು ಉಗ್ರರನ್ನ ಅಲ್ಲಿ ಕೊಂದು ಬಂದಿತ್ತು.
ಆದರೆ ಪಾಕಿಸ್ತಾನ ಭಾರತದಲ್ಲಿ ನಾಗರಿಕರನ್ನ ಗುರಿಯಾಗಿಸಿ ಪ್ರತಿದಾಳಿಯನ್ನು ಮಾಡಿತು. ಇದಕ್ಕೆ ಟರ್ಕಿ ಮತ್ತು ಅಜರ್ಬೈಜಾನ್ ದೇಶಗಳು ನೆರವಾಗಿದ್ವು. ಈಗ ಟರ್ಕಿ ಅಜರ್ಬೈಜಾನ್ ದೇಶಗಳ ಜೊತೆಗೆ ಭಾರತ ವ್ಯಾಪಾರ ವಹಿವಾಟನ್ನು ನಿಲ್ಲಿಸಿದೆ. ಇನ್ನೊಂದು ಕಡೆಯಲ್ಲಿ ಅರುಣಾಚಲ ಪ್ರದೇಶ ವಿಷಯದಲ್ಲಿ ಮತ್ತೆ ಮೂಗು ತೂರಿಸಿದ್ದ ಚೀನಾ ದೇಶಕ್ಕೂ ಬ್ಯಾನ್ ಅನ್ನು ಬಿಸಿಯನ್ನು ಮುಟ್ಟಿಸಿದೆ ಭಾರತ. ಪಾಕಿಸ್ತಾನದ ಉಗ್ರರ ಶಿಬಿರಗಳನ್ನ ಭಾರತ ಉಡಾಯಿಸಿತ್ತು. ಆಗ್ಲೇ ಟರ್ಕಿ ಅಜರ್ಬೈಜಾನ್ ದೇಶದವರು ಪಾಕಿಸ್ತಾನದ ಬೆನ್ನಿಗೆ ನಿಂತರು. ಅಷ್ಟು ಸಾಲದು ಅಂತ ಭಾರತದ ಮೇಲೆ ನಡೆಸಿದ ಡ್ರೋನ್ ಬಾಂಬ್ ದಾಳಿಗೆ ಟರ್ಕಿ ದೇಶಾನೇ ಡ್ರೋನ್ಗಳನ್ನ ಪಾಕಿಸ್ತಾನಕ್ಕೆ ಕಳಿಸಿಕೊಟ್ಟಿತ್ತು. ಅದೇ ಡ್ರೋನ್ಗಳನ್ನ ಬಳಸಿಕೊಂಡು ಪಾಕಿಸ್ತಾನ ಪಂಜಾಬ್, ರಾಜಸ್ಥಾನ, ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಅಮಾಯಕ ಜನರನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ರು. ಈಗ ಪಾಕಿಸ್ತಾನಕ್ಕೆ ಬೆಂಬಲ ಸೂಚಿಸಿರುವ ಟರ್ಕಿ ಮತ್ತು ಅಜರ್ಬೈಜಾನ್ ಜೊತೆಗೆ ಭಾರತ ಎಲ್ಲಾ ವ್ಯಾಪಾರ ಸಂಬಂಧಗಳನ್ನ ಕಡಿದುಕೊಳ್ಳುತ್ತಿದೆ. ಮೋದಿ ಸರ್ಕಾರದ ಜೊತೆ ಪಾಕಿಸ್ತಾನದ ಮಿತ್ರ ದೇಶಗಳಿಗೆ ಭಾರತೀಯರು ಒಗ್ಗಟ್ಟಿನಿಂದ ಉತ್ತರ ಕೊಡುತ್ತಿದ್ದಾರೆ. ಪಾಕಿಸ್ತಾನಕ್ಕೆ ಸಹಕಾರ ನೀಡಿದ್ದ ಟರ್ಕಿ ಹಾಗೂ ಅಜರ್ಬೈಜಾನ್ ದೇಶಗಳಿಗೆ ಬಾಯ್ಕಾಟ್ ಬಿಸಿ ಮುಟ್ಟಿಸಿದ್ದಾರೆ. ಟರ್ಕಿ ಅಜರ್ಬೈಜಾನ್ ಪ್ರವಾಸಗಳಿಗೆ ಬ್ರೇಕ್ ಹಾಕಲಾಗಿದೆ. ಬಾಯ್ಕಾಟ್ ಟರ್ಕಿ ಅಭಿಯಾನಕ್ಕೆ ಭರಪೂರ ಬೆಂಬಲ ವ್ಯಕ್ತವಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲೂ ಬಾಯ್ಕಾಟ್ ಟರ್ಕಿ ಟ್ರೆಂಡ್ ಆಗಿದೆ. ಟರ್ಕಿ ಅಜರ್ಬೈಜಾನ್ ಟೂರ್ ಬುಕಿಂಗ್ಗಳು ರದ್ದಾಗ್ತಿದೆ. ಪ್ರವಾಸಿಗರು ಟೂರ್ ಕ್ಯಾನ್ಸಲ್ ಮಾಡಿಕೊಳ್ಳುತ್ತಿರುವ ಕಾರಣಕ್ಕೆ ಟರ್ಕಿ ಅಜರ್ಬೈಜಾನ್ ಪ್ರವಾಸಿ ತಾಣಗಳು ಖಾಲಿ ಹೊಡಿತಿವೆ. ಕಳೆದೊಂದು ವಾರದಿಂದ 60% ಪ್ರವಾಸಿಗರ ಬುಕಿಂಗ್ ಕ್ಯಾನ್ಸಲ್ ಆಗಿದೆ. ಇನ್ನು ಟರ್ಕಿ ಜೊತೆಗಿನ ರಫ್ತು ಆಮದು ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಿದೆ ಭಾರತ. ಟರ್ಕಿಯಿಂದ ಬರುವ ಸೇಬು, ಮಾವು, ಡ್ರೈ ಫ್ರೂಟ್ಗಳಿಗೆ ಭಾರತದ ವರ್ತಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. 1,500 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಟರ್ಕಿ ಸೇಬು ಭಾರತದ ಮಾರುಕಟ್ಟೆಯಲ್ಲಿ ಕೊಳೆಯುತ್ತಿದೆ. 1200-1400 करोड़ का व्यापार तुर्की से सेब का होता है हमारा, इंडिया का, फ्रूट्स का और सेब का, और 2-4 चीज़ें हैं उसमें, 2-3 फ्रूट और आते हैं तुर्की से। तो हम लोगों ने ये डिसाइड कराया कि जैसे कि इसने पाकिस्तान का सपोर्ट किया है तो यानी कि तुर्की ने भी आतंकवाद का सपोर्ट किया है, तो इसलिए हमने उससे जितना भी अपना व्यापारिक संबंध है सब तोड़ने का फैसला लिया है और तकरीबन तोड़ ही चुके हैं। बायकॉट किया क्योंकि जो 5-6 दिन पहले से पाकिस्तान को उसने सपोर्ट किया। टर्की का अपना कुछ भी नहीं था। इंडिया का और टर्की का ऐसा कोई ये नहीं था। अपन इंडिया खाली टेररिज्म के खिलाफ था पाकिस्तान की तरफ, तो उसके लिए बीच में टर्की का आने का कोई मतलब नहीं था। ಟರ್ಕಿ ಮತ್ತು ಅಜರ್ಬೈಜಾನ್ ದೇಶದಿಂದ ಭಾರತಕ್ಕೆ ಏನೆಲ್ಲ ವಸ್ತುಗಳು ಆಮದಾಗ್ತಿತ್ತು, ಇಲ್ಲಿಂದ ಅಲ್ಲಿಗೆ ರಫ್ತಾಗ್ತಿತ್ತು, ಎಷ್ಟೆಷ್ಟು ಕೋಟಿ ವ್ಯಾಪಾರ ಒಪ್ಪಂದ ಅಂತ ನೋಡೋದಾದ್ರೆ ಟರ್ಕಿ ಮತ್ತು ಅಜರ್ಬೈಜಾನ್ನಿಂದ ಭಾರತ ವಿವಿಧ ರೀತಿಯ ಅಮೃತ ಶಿಲೆಗಳು, ಬ್ಲಾಕ್ಗಳು ಮತ್ತು ಚಪ್ಪಡಿಗಳನ್ನ ತರಿಸಿಕೊಳ್ತಿದೆ. 100 ಕೋಟಿ ಮೌಲ್ಯದ ತಾಜಾ ಆಪಲ್ಗಳನ್ನ ಭಾರತ ತರಿಸಿಕೊಳ್ತಿತ್ತು. ಚಿನ್ನ, ತರಕಾರಿ, ಸುಣ್ಣ ಮತ್ತು ಸಿಮೆಂಟ್, ಖನಿಜ ತೈಲ, ರಾಸಾಯನಿಕಗಳು, ನೈಸರ್ಗಿಕ ಅಥವಾ ಸುಗಂಧಿತ ಮುತ್ತುಗಳನ್ನು ಭಾರತ ಆಮದು ಮಾಡಿಕೊಳ್ತಿತ್ತು. ಅಂದಾಜು 50,000 ಕೋಟಿ ರೂಪಾಯಿ ವಹಿವಾಟು ನಡೆಸುತ್ತಿತ್ತು. ಇನ್ನು ಟರ್ಕಿ ಮತ್ತು ಅಜರ್ಬೈಜಾನ್ಗೆ ಭಾರತವು ಖನಿಜ, ಇಂಧನ, ತೈಲ, ವಿದ್ಯುತ್ ಯಂತ್ರೋಪಕರಣಗಳನ್ನ ರಫ್ತು ಮಾಡ್ತಿದೆ. ಆಟೋಮೊಬೈಲ್ ಮತ್ತು ಅದರ ಬಿಡಿಭಾಗಗಳು, ಔಷಧಿ ಉತ್ಪನ್ನಗಳು, ಪ್ಲಾಸ್ಟಿಕ್, ರಬ್ಬರ್, ಹತ್ತಿ ಉತ್ಪನ್ನಗಳು, ಕಬ್ಬಿಣ, ನಾರು ಪದಾರ್ಥಗಳನ್ನು ರಫ್ತು ಮಾಡ್ತಿದ್ದು ವರ್ಷಕ್ಕೆ ಅಂದಾಜು 44,000 ಕೋಟಿ ವಹಿವಾಟು ಬಂದಾಗುವ ಸಾಧ್ಯತೆ ಇದೆ. ಚೀನಾಗೂ ಬ್ಯಾನ್ ಬಿಸಿ ಮುಟ್ಟಿಸಿದ ಭಾರತ. ಒಂದು ಕಡೆ ಭಾರತ ಟರ್ಕಿ ಮತ್ತು ಅಜರ್ಬೈಜಾನ್ಗೆ ಬಿಸಿ ಮುಟ್ಟಿಸುತ್ತಿದೆ, ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದೆ. ಇಷ್ಟೆಲ್ಲದರ ಮಧ್ಯೆ ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟು ಭಾರತವನ್ನ ಕೆರಳಿಸಿತ್ತು ಚೀನಾ. ಈಗ ಮತ್ತೆ ಕಾಲು ಕೆರ್ಕೊಂಡು ಅರುಣಾಚಲ ಪ್ರದೇಶ ವಿಷಯದಲ್ಲಿ ಕಿತಾಪತಿ ತೆಗೆದು ಮತ್ತೆ ಭಾರತದಿಂದ ಛೀಮಾರಿ ಹಾಕಿಸಿಕೊಂಡಿದೆ. ಭಾರತದ ಅರುಣಾಚಲ ಪ್ರದೇಶದಲ್ಲಿ ಕೆಲವು ಜಾಗಗಳ ಹೆಸರನ್ನ ಬದಲಿಸೋಕೆ ಚೀನಾ ಪ್ರಸ್ತಾವನೆಗಿಟ್ಟಿತ್ತು. ಮರುನಾಮಕರಣ ಮಾಡಬೇಕು ಅಂತ ಚೀನಾ ವ್ಯರ್ಥ ಮತ್ತು ಅಸಂಬದ್ಧ ಪ್ರಯತ್ನಕ್ಕೆ ಕೈ ಹಾಕಿತ್ತು. ಆದರೆ ಭಾರತ ಸ್ಪಷ್ಟವಾಗಿ ಚೀನಾಗೆ ಎಚ್ಚರಿಕೆ ಕೊಟ್ಟು ತಿರಸ್ಕರಿಸಿದೆ. ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗ. ಈ ವಾಸ್ತವವನ್ನು ಬದಲಾಯಿಸಲಾಗುವುದಿಲ್ಲ ಅಂತ ಭಾರತ ಒತ್ತಿ ಹೇಳಿದೆ. ಇಷ್ಟೇ ಅಲ್ಲ, ಚೀನಾದ ಮಾಧ್ಯಮಗಳಾದ ಗ್ಲೋಬಲ್ ಟೈಮ್ಸ್ ಮತ್ತು ಜಿನ್ಹುವಾದ ಸಾಮಾಜಿಕ ಮಾಧ್ಯಮ ಎಕ್ಸ್ ಖಾತೆಗಳನ್ನು ಭಾರತದಲ್ಲಿ ನಿರ್ಬಂಧಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿಯನ್ನು ನಡೆಸಿ 26 ಮಂದಿ ಗಂಡಸರನ್ನು ಹುಡುಕಿ ಕೊಂದರು. ಅವರ ಫ್ಯಾಮಿಲಿಯ ಎದುರುಗಡೆನೆ, ಅವರ ಹೆಂಡತಿಯರ ಸಮ್ಮುಖದಲ್ಲಿದೆ. ಆ ಉಗ್ರ ಪಡೆಯನ್ನು ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಹತ್ಯೆ ಮಾಡಿ ಭಾರತ ಸೇನೆ ಬಂದಿತ್ತು. ಪಾಕಿಸ್ತಾನಕ್ಕೆ ಹೇಗೆ ನುಗ್ಗಿ ಹೊಡೆದ್ವಿ ಅಂತ ವಿವರಣೆಯನ್ನು ಕೊಟ್ಟಿದ್ದು ಕರ್ನಾಟಕದ ಸೊಸೆ ಕರ್ನಲ್ ಸೋಫಿಯಾ ಖುರೇಷಿ. ಈಗ ಕರ್ನಲ್ ಸೋಫಿಯಾ ಖುರೇಷಿಯವರ ವಿಷಯದಲ್ಲೂ ಕೂಡ ವಿವಾದವನ್ನು ಎದುರಿಸ್ತಾ ಇದ್ದಾರೆ. ಅವರ ವಿರುದ್ಧವೂ ಕೂಡ ಸುಳ್ಳು ಪ್ರಚಾರವನ್ನು ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದರೆ, ಮತ್ತೊಂದು ಕಡೆ BJP ನಾಯಕ ಆಡಿರ್ತಕ್ಕಂತಹ ಮಾತು ಜನರನ್ನು ಕೆರಳಿಸಿದೆ. ಉಗ್ರರು ಮತ್ತು ಪಾಕಿಸ್ತಾನ ವಿರುದ್ಧದ ಆಪರೇಷನ್ ಸಿಂಧೂರ್ನಲ್ಲಿ ಭಾರತೀಯ ಯೋಧರು ಪರಾಕ್ರಮ ಮೆರೆದಿದ್ದಾರೆ. ಆಪರೇಷನ್ ಸಿಂಧೂರ್ ಮಿಲಿಟರಿ ಕಾರ್ಯಾಚರಣೆಯ ಬಗ್ಗೆ ಎಳೆಯಾಗಿ ವಿವರಿಸಿದ್ದು ಬೆಳಗಾವಿಯ ಸೊಸೆ ಕರ್ನಲ್ ಸೋಫಿಯಾ ಖುರೇಷಿ. ಲೇಡಿ ಕರ್ನಲ್ ಬಗ್ಗೆ ಗೊತ್ತಾಗ್ತಾ ಇದ್ದಂತೆ ಕರುನಾಡು ಮಾತ್ರವಲ್ಲ, ದೇಶದ ಹೆಣ್ಮಕ್ಳೆಲ್ಲ ಸಂಭ್ರಮಿಸಿದ್ರು. ಸೋಫಿಯಾ ನೋಡಿ ಖುಷಿಪಟ್ಟಿದ್ರು. ಈಗ ಇದೇ ಕರ್ನಲ್ ಸೋಫಿಯಾ ಖುರೇಷಿ ವಿರುದ್ಧ ಮಧ್ಯಪ್ರದೇಶ ಸಚಿವ ವಿಜಯ್ ಶಾ ನಾಲಿಗೆ ಹರಿಬಿಟ್ಟಿದ್ದಾನೆ. ಉಗ್ರರ ಸಹೋದರಿ ಅಂತ ಹೇಳಿ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. जिन्होंने हमारी बेटियों के सिंदूर उजाड़े थे, वही कटे पिटे लोगों को हमने उन्हीं की बहन भेज करके उनकी ऐसी की तेजी करवाई. एक बार मोदी जी के लिए जोरदार ताली बजाएं. उन्होंने कपड़े उतार के हमारे हिंदुओं को मारा और मोदी जी ने उनकी बहन को उनकी ऐसी की तेजी करने हमारे जहाज से उनके घर आए. ಕರ್ನಲ್ ಸೋಫಿಯಾ ಖುರೇಷಿ ಪಾಕಿಸ್ತಾನದ ಸಹೋದರಿ ಅಂತ ಹೇಳಿ ವಿವಾದ ಎಬ್ಬಿಸಿದ್ದ ವಿಜಯ್ ಶಾಗೆ ಜನ ಛೀ ಥೂ ಅಂತಿದ್ದಾರೆ. ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಿದ್ದಂತೆ ನನ್ನ ಮಾತಿನ ಅರ್ಥ ಅದಾಗಿರ್ಲಿಲ್ಲ, ನನ್ನಿಂದ ತಪ್ಪಾಗಿದೆ, ಅದಕ್ಕೆ ಒಂದಲ್ಲ 10 ಬಾರಿ ಕ್ಷಮೆ ಕೋರ್ತೇನೆ ಅಂತ ವಿಜಯ್ ಶಾ ಪರಿಪರಿಯಾಗಿ ಕ್ಷಮೆ ಕೇಳಿದ್ದಾರೆ. कुछ मेरे भाषण को अलग संदर्भ में ना देखें. अगर जो अलग संदर्भ में देख रहे हैं तो मैं उनसे कहना चाहता हूं कि वो उस संदर्भ में नहीं है. वो हमारी बहनें हैं और उन्होंने बहुत ताकत से सेना के साथ मिलकर उसको बदले. ಕರ್ನಲ್ ಸೋಫಿಯಾ ಖುರೇಷಿ ಅವರ ಬಗ್ಗೆ ವಿಜಯ್ ಶಾ ಹೇಳಿಕೆಯನ್ನ ಮಧ್ಯಪ್ರದೇಶ ಹೈಕೋರ್ಟ್ ತೀವ್ರವಾಗಿ ಖಂಡಿಸಿದೆ. ಕರ್ನಲ್ ಖುರೇಷಿ ಅವರನ್ನ ಪಾಕಿಸ್ತಾನಿ ಸಹೋದರಿ ಎಂದ ಸಚಿವರ ವಿರುದ್ಧ FIR ದಾಖಲಿಸುವಂತೆ ಪೊಲೀಸರಿಗೆ ಸೂಚನೆ ನೀಡಿದೆ. ಕರ್ನಲ್ ಸೋಫಿಯಾ ಮನೆ ಮೇಲೆ ದಾಳಿ ಆಗಿದ್ಯಾ? ಬೆಳಗಾವಿಯ ಸೊಸೆ ಕರ್ನಲ್ ಸೋಫಿಯಾ ಖುರೇಷಿ ಕುರಿತು ಸುಳ್ಳು ಸುದ್ದಿಯೊಂದು ವೈರಲ್ ಆಗಿದೆ. ಬೆಳಗಾವಿಯ ಸೋಫಿಯಾ ಪತಿ ಮನೆ ಮೇಲೆ RSS ಅಟ್ಯಾಕ್ ಮಾಡಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಕರ್ನಲ್ ಸೋಫಿಯಾ ಖುರೇಷಿ ಅವರ ಪತಿ ತಾಜುದ್ದೀನ್ ಮನೆ ಇದೆ. ಅನೀಸ್ ಉದ್ದೀನ್ ಎಂಬಾತ ಸೋಷಿಯಲ್ ಮೀಡಿಯಾದಲ್ಲಿ ಸೋಫಿಯಾ ಪತಿ ಮನೆ ಮೇಲೆ RSS ಅಟ್ಯಾಕ್ ಮಾಡಿದೆ ಎಂದು ಮನೆ ಧ್ವಂಸದ ಯಾವುದೋ ಹಳೆ ಫೋಟೋವನ್ನ ಪೋಸ್ಟ್ ಮಾಡಿದ್ದಾನೆ. ಆದರೆ ಇದು ಸಂಪೂರ್ಣ ಸುಳ್ಳು ಸುದ್ದಿ ಎಂದು ಬೆಳಗಾವಿ SP ಭೀಮಾಶಂಕರ್ ಗುಳೇದ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕುಟುಂಬಸ್ಥರಿರುವಂತಹ ಮನೆ ಮೇಲೆ RSS ಬೆಂಬಲಿತ ಹಿಂದೂಗಳು ದಾಳಿ ಮಾಡಿ ಅವರ ಕುಟುಂಬಸ್ಥರು ಸ್ಥಳಾಂತರಗೊಂಡಿದ್ದಾರೆ ಅನ್ನುವಂಥ ಒಂದು ಸುಳ್ಳು ಸುದ್ದಿಯನ್ನ ಈ ಹಿಂದೆ ಟ್ವಿಟರ್ ಮತ್ತು ಈಗಿನ X ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿಕೊಂಡಿದ್ರು. ಆ ವಿಚಾರವಾಗಿ ನಮ್ಮ ಜಿಲ್ಲಾ ಸಾಮಾಜಿಕ ಮಾಧ್ಯಮ ಮಾನಿಟರಿಂಗ್ ಸೆಲ್ ಏನಿದೆ ಅವರು ತಕ್ಷಣ ಈ ಮಾಹಿತಿಯನ್ನು ನಮ್ಮ ಗಮನಕ್ಕೆ ತಂದರು. ನಮ್ಮ ಜಿಲ್ಲಾ ಸಾಮಾಜಿಕ ಮಾಧ್ಯಮ ಮಾನಿಟರಿಂಗ್ ಸೆಲ್ನವರು ಕೂಡ ಅಲ್ಲಿ ಒಂದು ರಿಜಾಯಿಂಡರ್ ಹಾಕಿದ್ರು. ಜೊತೆಗೆ ನಾನು ಕೂಡ ಒಂದು ಆಸ್ SP ಆಫ್ ಬೆಳಗಾವಿ ಅಲ್ಲಿ ಒಂದು ಕಾಮೆಂಟ್ ಮಾಡಿದೆ. ಇದು ಒಂದು ಸುಳ್ಳು ಸುದ್ದಿ, ಮತ್ತು ಈ ರೀತಿ ಸುಳ್ಳು ಸುದ್ದಿ ಹರಡೋರ ಮೇಲೆ ನಾವು ಕ್ರಮ ತಗೊಳ್ತೀವಿ, ಡಿಲೀಟ್ ಮಾಡದೇ ಇದ್ರೆ ಅನ್ನುವಂಥ ಒಂದು ಪೋಸ್ಟನ್ನು ಹಾಕಿದಾಗ ತಕ್ಷಣ ಆ ವ್ಯಕ್ತಿ ಅದನ್ನು ಡಿಲೀಟ್ ಮಾಡಿದ್ದಾನೆ. ಕರ್ನಲ್ ಸೋಫಿಯಾ ಖುರೇಷಿ ಮನೆ ಮೇಲೆ ದಾಳಿ ಆಗಿದೆ ಅಂತ ಪೋಸ್ಟ್ ಹಾಕಿದ್ದು ಕೆನಡಾ ಮೂಲದವನು ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ಅವನ ಹಿನ್ನೆಲೆ ಏನು ಅನ್ನೋದನ್ನ ಪೊಲೀಸರು ಜಾಲಾಡ್ತಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಸೋಫಿಯಾ ಖುರೇಷಿ ಅವರ ಮಾವನ ಮನೆಗೆ ಪೊಲೀಸರು ಬಿಗಿ ಭದ್ರತೆ ಒದಗಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮ್ ಅಟ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.